The best and the most brilliant brains of India returned to forest and took themselves to the study of man from all possible angles. ಇವತ್ತಿಗೂ ಆಲ್ ಪಾಸಿಬಲ್ ಆಂಗಲ್ಸ್ ಇಂದ ಮನುಷ್ಯರನ್ನು ಸ್ಟಡಿ ಮಾಡಿಲ್ಲ ಪಾಶ್ಚಾತ್ಯ ವಿಜ್ಞಾನ. ಪಾಶ್ಚಿಮಾತ್ಯರಿಗೆ 1000 ವರ್ಷಗಳಾದರೂ ಆಗಲ್ಲ. ವಿಜಯವಾಣಿಯಲ್ಲಿ ನಾನೆಲ್ಲ ಬರೀತಾ ಇರ್ತೇನೆ ಅವಾಗವಾಗ. ಇವತ್ತಿಗೂ ಮನುಷ್ಯನ ಮನಸ್ಸಿನ ಶಕ್ತಿಗಳೆಷ್ಟು, ಆ ಶಕ್ತಿಗಳನ್ನು ಜಾಗೃತಗೊಳಿಸೋದು ಹೇಗೆ, ಜಾಗೃತಗೊಳಿಸೋದು ಉಪಯೋಗ ಮಾಡಿಕೊಳ್ಳೋದು ಹೇಗೆ, ABCD ಗೊತ್ತಿಲ್ಲ ಪಾಶ್ಚಾತ್ಯರಿಗೆ ಇವತ್ತಿಗೂ ಕೂಡ. 70-80 ವರ್ಷ ಹಿಂದೆ ಇಂಗ್ಲೆಂಡ್ಗಳನ್ನು 4 ಜನ ಸೈಂಟಿಸ್ಟ್ಗಳು, ಆರ್ಡಿ ಲ್ಯಾಂಡ್, GB ವೆಲ್ಸ್, HG ವೆಲ್ಸ್, ಇವರೆಲ್ಲ ಮನುಷ್ಯನ ಮನಸ್ಸನ್ನು ಸ್ಟಡಿ ಮಾಡೋದಕ್ಕೆ ಹೋಗಿ ಮನುಷ್ಯನ ಮನಸ್ಸಿನ ದೋಷಗಳೇನು ಅಂತ ತಿಳಿಯೋಕೆ ಅಷ್ಟೇ ಸಾಧ್ಯವಾಯಿತು. ದೇ ಡಿಸ್ಕವರ್ಡ್ ಸೈಕಿಯಾಟ್ರಿ ಅಂಡ್ ನಾಟ್ ಸೈಕಾಲಜಿ. ಸ್ವಾಮೀಜಿ ಸಂಪರ್ಕಕ್ಕೆ ಬಂದ ಹಾರ್ವರ್ಡ್ನ ಪ್ರೊಫೆಸರ್ ಒಬ್ಬ ಸೈಕಾಲಜಿ ಕಡೆ ಗಮನ ಕೊಟ್ಟು ಇವತ್ತು ಅವನು ಏನು ಹ್ಯೂಮನ್ ಸೈಕಾಲಜಿ ನಾನು ಹೇಳ್ತಾ ಇದ್ದೀನಿ, ಮನುಷ್ಯನೇ, ಪ್ರತಿ ಮನುಷ್ಯನೇ, ಯಾವುದೇ ಮನುಷ್ಯನೇ ಎಷ್ಟು ಶಕ್ತಿಗಳು ನಿನ್ನಲ್ಲಿ ಅಡಕಲಾಗಿವೆ ಅದನ್ನು ಸ್ಟಡಿ ಮಾಡೋದನ್ನು ನಾನು ಸೈಕಾಲಜಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ನಾನೇ ಹೇಳ್ಕೊಡ್ಬೇಕು, ನಿನ್ನ ಒಳಗಡೆ ಇಷ್ಟು ಶಕ್ತಿಗಳು ಇದೆಯಲ್ಲ, ನೀನಾಯ್ತು ಕೂಲಿ ಹುಡುಗ, ನಿನ್ನಲ್ಲಿ ಇಷ್ಟು ಶಕ್ತಿಗಳಿದೆಯಲ್ಲ, ನನ್ನ ಭವಿಷ್ಯ ಅಂತ ಮಾಡ್ತಾ ಇದೀಯಾ, ನಿನ್ನಲ್ಲಿ ಇಷ್ಟು ಶಕ್ತಿಗಳಿದೆಯಲ್ಲ, ಸಾಮಾನ್ಯವಾಗಬೇಕು ಅಂತ ಯಾಕೆ ನೀನು ಬಯಸ್ತಾ ಇದೀಯಾ? ಈ ಮಾತುಗಳು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಕೇಳಲಿಲ್ಲ ಅಂದ್ರೆ ಈಗ ಏನ್ ಕೇಳಬೇಕು ಅವರು? ಯಾವುದೋ ದೇಶದ ಹುಲ್ಲುಗಾವಲು ಎಲ್ಲಿದೆ, ಯಾವುದೋ ದೇಶದ ಬೆಟ್ಟ ಎಲ್ಲಿದೆ, ಇದ್ಯಾವುದೋ ದೇಶದ ಹಿಸ್ಟ್ರಿ ಏನಿದೆ, ಏನ್ ನೋಡಬೇಕು ತಗೊಂಡು. ನಾನು ಇವತ್ತು ಆರ್ಡಿನರಿಯಿಂದ I am an ordinary student today. In course of time I should become an extraordinary man. ಇವತ್ತು ನಾನು ಜಸ್ಟ್ ಒಂದು ಹ್ಯೂಮನ್. ಇನ್ನು 10 ವರ್ಷಕ್ಕೆ ನಾನು ಹ್ಯೂಮನ್ ರಿಸೋರ್ಸ್ ಆಗಬೇಕು ಅನ್ನುವಂತ ವಿದ್ಯಾರ್ಥಿಗೆ ಆಸೆ ಕೊಟ್ಟು ಅವರಿಗೆ ಆಸೆ ಜಾಗೃತಗೊಳಿಸಿ ಅದಕ್ಕೆ ನಾವು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡೋದು ಆಯ್ತು. ಸ್ವಾಮೀಜಿ ಸಂಪರ್ಕಕ್ಕೆ ಬಂದಂತ ವಿಲಿಯಂ ಜೇಮ್ಸ್, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್, ಮ್ಯಾಗ್ನೆಟಿಸಮ್ ಅಂತ ಒಂದು ಪುಸ್ತಕ ಬರೆದು ಒಂದು ಸ್ವಲ್ಪ ಸೈಕಾಲಜಿ ಬರೆದಿದ್ದಾರೆ. ವಿವೇಕಾನಂದ ಚಿಂತನೆಗಳನ್ನು ಎಕೋ ಮಾಡ್ತಾರೆ ಅವರು, ಅಲ್ಲೇ ಪ್ರತಿಬಿಂಬಿಸ್ತಾರೆ. ಬೇರೆ ಏನ್ ಮಾಡ್ತಾರೆ? ಇಂಡಿಯನ್ ವಿಸ್ಡಮ್, ಏನ್ಷಿಯಂಟ್ ವಿಸ್ಡಮ್ ಅನ್ನು ಬಿಟ್ಟು ಬೇರೆ ಯಾರು ಏನು ಹೇಳಲಾರರು ಅಂತ ಐನ್ಸ್ಟೈನ್ ಜಾಗದಲ್ಲಿ ಕೂತಿರ್ಬೇಕು ಹೇಳಿದ್ರೆ ಹೋಗ್ತಾರೆ ಅವರು. ಏನ್ ಹೇಳ್ತಾರೆ ಅವರು? The greatest invention of 20th century is that men can change themselves by changing their attitudes. ವಿವೇಕಾನಂದ ಚಿಂತನೆಯಲ್ಲಿ ಹಿಂಡಿ ಅವರು ಬರುವಂತ ಎಸೆನ್ಸ್ ಏನು ಅಂತಂದ್ರೆ ಮನುಷ್ಯನೇ ಚೇಂಜ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಅ ಆರ್ಡಿನರಿ ಮ್ಯಾನ್. ಅದನ್ನು ಉಪನಿಷತ್ ಆಂದೋಲನ ಏನ್ ಹೇಳ್ತು? 5000 ವರ್ಷಗಳ ಕಾಲ ಹಿಂದೆ ಮಾಡುವ ವಸ್ತು ಏನ್ ಹೇಳ್ತು? ಆತ್ಮಾನಂದಿದ್ದೆ, ನೀನು ಯಾರೆಂದು ತಿಳ್ಕೋ, ತ್ವಂ ಬ್ರಹ್ಮಾಸಿ ನ ಸಂಶಯ, ನೀನು ಸ್ವಯಂ ಬ್ರಹ್ಮವೇ. ಬ್ರಹ್ಮ ಅಂದ್ರೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಗಾಡ್ಸ್. ದಿ ಗ್ರೇಟೆಸ್ಟ್ ಆಫ್ ಆಲ್ ಗಾಡ್ಸ್ ನೀನು ಮನುಷ್ಯ. ಆದರೆ ಬಿಟ್ಟು ಆ ಶಕ್ತಿಗಳು ಮಲಗಿವೆ. ಆ ಶಕ್ತಿಗಳು ಇದೇ ವಿವೇಕಾನಂದ ಚಿಂತನೆ. ಭಾರತದ ಕಲಂಬೋದಿಂದ ಅನುಭವದವರೆಗೆ ವಿವೇಕಾನಂದ ಹೇಳಿದ್ರೆ ಮಹಾನ್ ಶಕ್ತಿವಂತರು ನೀವು, ಶಕ್ತಿಗಳು ಮಲಗಿವೆ. ಸ್ವಾಮೀಜಿ ಚಿಂತನೆಗಳನ್ನು ನೋಡಿ ನಮ್ಮನ್ನ ಸರಿಯಾಗಿ ಸ್ಟಡಿ ಮಾಡೋದೇ ಪಾಶ್ಚಾತ್ಯರು. ವಿವೇಕಾನಂದ ಚಿಂತನೆಗಳನ್ನು ನೋಡಿ ನೋಬೆಲ್ ವಿಜೇತ, ನಾನು ನೋಬೆಲ್ ವಿಜೇತ ಬಿಟ್ಟು ಮತ್ತೆ ಮಾತುಗಳನ್ನು ಹೇಳ್ತಾ ಇಲ್ಲ, 1000 ಜನ 1000 ಹೇಳ್ಕೊಡ್ತಾರೆ. ಐ ಡೋಂಟ್ ಸೇ ದೋಸ್ ಥಿಂಗ್ಸ್. ನೋಬೆಲ್ ವಿಜೇತರು ಏನು ಹೇಳ್ತಾರೆ? ದಟ್ ಇಸ್ ದಿ ಮಿನಿಮಮ್ ಪಾಯಿಂಟ್ ಟುವರ್ಡ್ಸ್ ವೇರ್ ಐ ಶುಡ್ ಮೇಕ್ ಮೈ ಅಟೆನ್ಷನ್ ಫ್ಲೋ. ಅವ್ರು ಹೇಳ್ತಾರೆ, ಫ್ರಾನ್ಸ್ ದೇಶದ ನೋಬೆಲ್ ವಿಜೇತ ಹೇಳ್ತಾರೆ, ಅಮೆರಿಕದಿಂದ ವಾಪಸ್ ಬಂದಂತ ವಿವೇಕಾನಂದರು ಮೆಡ್ರಾಸ್ನಲ್ಲಿ ಲೆಕ್ಚರ್ಸ್ ಕೊಟ್ಟರು, ಭಾರತದ ಅಡಿಯಲ್ಲಿ ನಿಂತು ಲೆಕ್ಚರ್ಸ್ ಕೊಟ್ಟರು. ಆ ಲೆಕ್ಚರ್ಸ್ ಏನ್ ಪರಿಣಾಮ ಆಯಿತು ಹೇಳ್ತಾ ಅದ್ಭುತವಾಗಿ ಹೇಳ್ತಾರೆ. ಜೀಸಸ್ ಹತ್ರ ಬೈಬಲ್ ಒಂದು ಕಥೆ ಬರುತ್ತೆ. ಇದ್ದ ಒಬ್ಬರ ಮಗನನ್ನು ಕಳ್ಕೊಂಡಂತ ಹುಡುಗಿ ಕ್ರಿಸ್ತನ ಹತ್ರ ಬಂದು ಇದ್ದ ಒಬ್ಬ ಮಗ ಸತ್ತೋದ, ಜೀಸಸ್ ಬದುಕಿಸ್ಕೊಂಡಂತ ಹೇಳ್ತಾಳೆ. ಅವಾಗ ಕ್ರಿಸ್ತ ಹೋಗಿ ಆ ಹುಡುಗನ ಪಾದಗಳ ಹತ್ರ ನಿಂತ್ಕೊಂಡು, ಅವನ ಹೆಸರು ಲ್ಯಾಜರಸ್ ಅಂತ, ಆ ಹುಡುಗನ ಹೆಸರು ಲ್ಯಾಜರಸ್, ಅವನ ಪಾದಗಳ ಬಳಿ ನಿಂತ್ಕೊಂಡು ಲ್ಯಾಜರಸ್ ಬೆಟರ್ ಅಂತಾನೆ ಜೀಸಸ್. ಆ ಲ್ಯಾಜರಸ್ ಸತ್ತಿದ್ದವನು ಎದ್ದು ನಿಂತ್ಕೊಳ್ತಾನೆ. ವಿವೇಕಾನಂದರು ಇಂಡಿಯಾಗೆ ಮಾಡಿದ್ದ ಅದನ್ನು